ನಮಸ್ಕಾರ. ವೇದಿಕೆ ಮೇಲಿರುವಂತಹ ಡಾಕ್ಟರ್ ಶಂಷದ್ ಅವರೇ, ಹಾಗೆ ವಕೀಲ ಮಿತ್ರರಾದಂಥ ಶ್ರೀಮತಿ ಮಾನಸ ಹೆಗ್ಡೆರವರೇ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಹಾಗೆ ಮಹಿಳಾ ಗೃಹ ಕಾರ್ಮಿಕರೇ, ನೆರೆದಿರುವ ಎಲ್ಲ ಸಾರ್ವಜನಿಕರೇ, ನನಗೆ ಮೊದಲೇ ಭಯ ಆಗ್ತಾಯಿದೆ. ಇಷ್ಟೊಂದು ಜನ ಮಹಿಳೆಯರ ಮುಂದೆ ನಾವು ಇರೋರೇ 3 ಜನ ಗಂಡಸರು, ಏನಪ್ಪ ಮಾತಾಡೋದು ಅಂತ. ಅಂದರೆ ನಿಮ್ಮದೇ ಈಗ ಹವಾ ಅಲ್ವಾ? ನಮ್ಮದೇನು ಹವಾ ಇಲ್ಲ. ಈಗ ಪುರುಷರದ್ದು ಹವಾ ಕಡಿಮೆ ಆಗೋಗಿದೆ, ಮಹಿಳೆಯರದೇ ಹವಾ. ಮಹಿಳೆ ಅಂತ ಹೇಳಿದ್ರೆ ಅವಳೊಬ್ಬಳು ಗೃಹಿಣಿ, ಗೃಹಕ್ಕೆ ಒಬ್ಬಳು ಗೃಹಿಣಿ ಅಂತ ಹೇಳಿದ್ರೆ ಅವಳೇ ಮೇಯ್ನು. ಮನೆ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ದರೆ ಇಡೀ ರಾಜ್ಯ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಅದೇ ರೀತಿ ಮನಸ್ಸನ್ನು ಸಹ ಸ್ವಚ್ಛವಾಗಿ ಇಟ್ಕೋಬೇಕು. ಮನೆ ಸ್ವಚ್ಛ ಮಾಡಬೇಕು ಅಂತ ಹೇಳಿದ್ರೆ ಮನೆ ಒಡತಿ ಆದರೂ ಮಾಡಬೇಕು ಅಥವಾ ಕೆಲಸದಾರಾದರೂ ಮಾಡಲೇಬೇಕು. ಮನೆ ಕೆಲವರಿಗೆ ಕೆಲಸದವ್ರನ್ನ ನೇಮಿಸ್ಕೊಳ್ಳುವಂಥ ಶಕ್ತಿ ಇರ್ತದೆ, ಅವ್ರು ನೇಮಿಸ್ಕೊಳ್ತಾರೆ. ಶಕ್ತಿ ಇಲ್ದಿದ್ದವರು ಅವರವರೇ ಮಾಡ್ಕೋತಾರೆ. ಬಟ್ ಇಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಅವರವರೇ ಮಾಡ್ಕೊಳ್ಳೋರನ್ನೇ ನಾವು ಮಹಿಳಾ ಗೃಹ ಕಾರ್ಮಿಕರು ಅಂತ ಹೇಳೋಲ್ಲ. ಯಾಕೆ ಈ ಪದವನ್ನು ನಾನು ಉಪಯೋಗಿಸ್ತಿದ್ದೀನಿ ಅಂತ ಹೇಳಿದ್ರೆ, ಕರೋನಾ ಸಂದರ್ಭದಲ್ಲಿ ನಾವೆಲ್ಲ ಪಾಪ ಮಹಿಳಾ ಗೃಹ ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆಲ್ಲ ಹಣ ಕೊಡುವ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮನ್ನು ಸರ್ಕಾರ ಜಾರಿಗೆ ತಂತು. ಪಿ ಡಿ ಒಗಳ ಮುಖಾಂತರ ಅರ್ಜಿ ಹಾಕಿ ಒಂದು ಸರ್ಟಿಫಿಕೇಟ್ ತೊಗೊಳ್ಳಿ, ನೀವು ಗೃಹ ಕಾರ್ಮಿಕರು ಅಂಥೇಳಿ ತಗೊಳ್ಳಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ಮನೇಲಿದ್ದವ್ರೆ ನನ್ನ ಮನೆ ನಾನು ಪಾತ್ರೆ ತೊಳಿತೀನಿ, ನಾನು ಗೃಹ ಕಾರ್ಮಿಕರು ಅಂತ ಅರ್ಜಿ. ಒಂದು ಎಕ್ಸಾಂಪಲ್, ಒಂದು ಉಡುಪಿ ನಿಮ್ಮ ಪಕ್ಕದ ಜಿಲ್ಲೆ ಒಂದು ಹಳ್ಳಿಯಲ್ಲಿ ಇರೋದೇ 1000 ಜನ, 1000 ಅರ್ಜಿನೇ ಬಂದವೆ ಗೃಹ ಕಾರ್ಮಿಕರು ಅಂತ ಹೇಳ್ಬಿಟ್ಟು. ಅಂದರೆ ಅವ್ರವ್ರ ಮನೆಗೆ ಅವರವರೇ. ಹಾಗಲ್ಲ, ನಾನು ಯಾಕೆ ಹೇಳ್ತಿದ್ದೀನಿ, ಕಾರ್ಮಿಕರು ಅಂತ ಹೇಳಿದ್ರೆ ವೇತನ ಪಡೆಯೋರು. ನಾವು ನಮ್ಮ ಮನೇಲಿ ನನ್ನ ಮಿಸ್ಸಸ್ ಕೆಲಸ ಮಾಡಿದ್ರೆ ವೇತನ ಕೊಡ್ತೀನ? ಏನೂ ಕೊಡಲ್ಲ ನಾನು. ಹಾಗಾಗಿ ಅವಳು ಕಾರ್ಮಿಕರಲ್ಲ, ನೀವೆಲ್ಲ ಕಾರ್ಮಿಕರು. ಮತ್ತು ನನಗೊಂದು ಸ್ಪಷ್ಟಪಡಿಸಿ, ನೀವು ಕೇವಲ ಮನೆಯಲ್ಲಿ ಮಾತ್ರ ಕೆಲಸ ಮಾಡ್ತೀರಾ ಅಥವಾ ಈ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಅಥವಾ ಹಾಸ್ಪಿಟಲ್ಗಳಲ್ಲಿ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸನೂ ಮಾಡ್ತೀರಾ? ಆ ಥರ ಇದ್ದೀರಾ? ನೀವು ಬರೀ ಮನೇಲಿ ಕೆಲಸ ಮಾಡ್ತೀರಾ ಅಥವಾ ಹೊರಗಡೆನೂ ಕೆಲಸ ಮಾಡ್ತೀರಾ? ಅಲ್ಲ, ಬೇರೆ ಅಂದರೆ ಈಗ ಮನೆ ಕೆಲಸ ಆ ಥರ, ಈಗ ಮನೆ ಒರೆಸೋದು ಅಥವಾ ಕಾಫಿ ತಿಂಡಿ ಮಾಡೋದು, ಆ ಥರ ಕೇರ್ ಟೇಕರ್ ಥರ ನೋಡ್ಕೊಳ್ಳೋದು, ಆ ಥರ ಫ್ಯಾಕ್ಟ್ರಿಗಳಲ್ಲೂ ಕೆಲಸ ಇದ್ದಾವೆ, ದೊಡ್ಡ ಆಸ್ಪತ್ರೆಗಳಲ್ಲೂ ಕೆಲಸ ಇದ್ದಾವೆ, ಮಾಲ್ಗಳಲ್ಲೂ ಕೆಲಸ ಇದ್ದಾವೆ. ನೀವು ಹಾಗೇನಾದರೂ ಮಾಡ್ತೀರಲ್ವಾ? ಯಾಕೆ ನಾನು ಇದನ್ನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮಲ್ಲೇ ನಾನು 2 ಭಾಗ ಮಾಡಬೇಕಾಗತ್ತೆ. ಒಂದು ಆರ್ಗನೈಸ್ಡ್ ಸೆಕ್ಟರು, ಇನ್ನೊಂದು ಅನ್ಆರ್ಗನೈಸ್ಡ್ ಸೆಕ್ಟ್ರು ಅಂಥೇಳಿ. ಈ ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರಿಗೆ ಎಲ್ಲ ಸೋಷಿಯಲ್ ಸೆಕ್ಯೂರಿಟಿ ಸರ್ವಿಸ್ಗಳನ್ನು ಸಹ ಸರ್ಕಾರ ಕಾನೂನುಗಳ ಮುಖಾಂತರ ಈಗ ಆಲ್ರೆಡಿ ಜಾರಿಗೆ ತಂದಿದೆ. ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್ಗಳಿಗೆ ಕೆಲವು ಕಾನೂನುಗಳು ಅನ್ವಯ ಆದ್ರೂ ಸಹ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ನಿಗದಿತ ಮಾಲೀಕ ಇರೋದಿಲ್ಲ, ಒಬ್ಬನೇ ಮಾಲೀಕ ಇರೋದಿಲ್ಲ. ಈಗ ನೀವು ಒಂದೇ ಮನೆಯಲ್ಲಿ ನಂಬ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಒಂದು 5-6 ಮನೆ ನೋಡ್ಕೊಂಡಿರ್ತೀರಿ, 5-6 ಜನ ಮಾಲೀಕರ ವಿರುದ್ಧ ಒಂದೇ ಸಾರಿ ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ಲ. ಒಬ್ಬ ಮಾಲೀಕ ಚೆನ್ನಾಗಿ ನೋಡ್ಕೊಳ್ತಾನೆ, ಇನ್ನೊಬ್ಬರ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ದೇ ಇರ್ಬೋದು. ಹೀಗಾಗಿ ನಿಮ್ಮನ್ನು ಅನ್ಆರ್ಗನೈಸ್ಡ್ ಸೆಕ್ಟ್ರಲ್ಲಿ ಸೇರಿಸ್ತಾರೆ. ಮೇಡಮ್ ಹೇಳಿದಾಗೆ ಹೊಸ 4 ಕೋಡಲ್ಲಿ ನಿಮ್ಮನ್ನು ಬಿಟ್ಟಿದ್ದಾರಾ ಅಂತ ಪ್ರಶ್ನೆ ಉದ್ಭವಿಸಿತ್ತು. ಬಟ್ಟು ಸೋಷಿಯಲ್ ಸೆಕ್ಯೂರಿಟಿ ಕೋಡಲ್ಲಿ ಅನ್ಆರ್ಗನೈಸ್ಡ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟನ್ನು ಸಹ ಮರ್ಜ್ ಮಾಡಿದ್ದಾರೆ. 9 ಕಾಯ್ದೆಗಳನ್ನು ಮರ್ಜ್ ಮಾಡಿ ಒಂದು ಕೋಡ್ ಮಾಡಿದ್ದಾರೆ, ಸೋಷಿಯಲ್ ಸೆಕ್ಯೂರಿಟಿ ಕೋಡ್ 2020 ಅಂಥೇಳಿ. ಅದರಲ್ಲಿ ಈ ಅನ್ಆರ್ಗನೈಸ್ಡ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಸಹ ಇದೆ. ಈ ಅನ್ಆರ್ಗನೈಸ್ಡ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಮುಖಾಂತರನೇ ನಾವು ನಿಮಗೆಲ್ಲ, ಮೊನ್ನೆನೂ ಸಹ ನಮ್ಮ ಕಾರ್ಮಿಕ ಮಂತ್ರಿಗಳು ಶ್ರೀಯುತ ಸಂತೋಷ್ ಅವರು ಬಂದಾಗ ನಾವು ನಮ್ಮ ಅಡಿಯಾರ್ನಲ್ಲಿ ನಿಮಗೆಲ್ಲ ಕರೆಸಿದ್ವಿ, ನೀವೆಲ್ಲರೂ ಸಹ ಬಂದಿದ್ರಿ. ನಮ್ಮ ಸ್ಮಾರ್ಟ್ ಕಾರ್ಡನ್ನು ಕೊಟ್ವಿ, ಹೌದಲ್ವಾ? ಈಗ ಸ್ಮಾರ್ಟ್ ಕಾರ್ಡ್ಗಳಿಗೆ ಕೆಲವು ಬೆನಿಫಿಟ್ಗಳನ್ನು ಸಹ ಘೋಷಣೆ ಮಾಡಿದ್ದಾರೆ, ಅದು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ನಿಮ್ಮನ್ನೇನು ಯಾವುದೇ ಕಾಯ್ದೆಯಲ್ಲೂ ಸಹ ಕಡೆಗಣಿಸಿಲ್ಲ. ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಪ್ರತ್ಯೇಕವಾದ ಕಾಯ್ದೆಗಳು ಸಹ ಇದ್ದಾವೆ. ಮೊದಲನೇದು ಸಮಾನ ವೇತನ ಕಾಯ್ದೆ. ಇಲ್ಲಿ ಪುರುಷ ಅಥವಾ ಮಹಿಳೆ ಒಂದೇ ಥರನಾದ ಕೆಲಸ ಮಾಡ್ತಾಯಿದ್ರೆ
ಪುರುಷನಿಗೆ ಮಹಿಳೆಗೆ ಯಾವುದೇ ತಾರತಮ್ಯ ಮಾಡದ ರೀತಿಯಲ್ಲಿ ವೇತನವನ್ನು ಪಾವತಿಸಬೇಕು ಅಂತೇಳಿ ಕಾಯ್ದೆ 1976ರಲ್ಲೇ ಬಂದಿದೆ. ಇನ್ನು 1948ರಲ್ಲಿ ಇದು ಪುರುಷ ಮಹಿಳೆ ಅಂತಿಲ್ಲ, ಎಲ್ಲರಿಗೂ ಯೂನಿವರ್ಸಲ್ ಆಗಿ ಅಪ್ಲೈ ಆಗುವಂತಹ ಕಾಯ್ದೆ ಕನಿಷ್ಠ ವೇತನ ಕಾಯ್ದೆ. ನಿಮಗೆಲ್ಲ ಗೊತ್ತಿದೆ, ಡೊಮೆಸ್ಟಿಕ್ ವರ್ಕರ್ಗೂ ಸಹ ಸರ್ಕಾರ ಕನಿಷ್ಠ ವೇತನವನ್ನು ನಿಗದಿಪಡಿಸಿದೆ. ನೀವು ಮಾಡುವಂತಹ ಕೆಲಸದ ಆಧಾರದ ಮೇಲೆ, ಗಂಟೆಗಳ ಆಧಾರದ ಮೇಲೆ ನಿಮಗೆ ಆ ಮನೆಯ ಮಾಲೀಕ ಕನಿಷ್ಠ ವೇತನವನ್ನು ನಿಮಗೆ ಪಾವತಿಸಬೇಕು ಅಂತ ಇದೆ. ಹಾಗೆ ವೇತನ ಪಾವತಿ ಕಾಯ್ದೆ 1936, ಈ ಕಾಯ್ದೆಯು ಸಹ ಯೂನಿವರ್ಸಲ್ ಆಗಿ ಅಪ್ಲೈ ಆಗುತ್ತೆ. ಯಾವುದೇ ಮಾಲೀಕ ನಿಮಗೆ ವೇತನವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಅದರ ಕಾನೂನು ಅಡಿಯಲ್ಲಿ ಆ ವೇತನವನ್ನು ಕ್ಲೈಮ್ ಮಾಡಲಿಕ್ಕೆ ಆಗತ್ತೆ. ಹಾಗೆ ಮೇಡಮ್ ಅವ್ರು ಹೇಳಿದ್ರು ಪಾಶ್ ಅಂಥೇಳಿ. ಪಾಶ್ ಅಂತ ಹೇಳಿದ್ರೆ ರಿಚ್ ಆಗಿದ್ದೀವಿ ಅಂತ ಅಲ್ಲ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಂತ ಪಾಶ್ ಅಂತ ಸಿಂಪಲ್ಲಾಗಿ ಹೇಳುವಂಥ ಕಾಯ್ದೆ. ಆ ಕಾಯ್ದೆ ಎಲ್ಲಿ ಅನ್ವಯಿಸ್ತದೆ? ಈ ಆರ್ಗನೈಸ್ ಸೆಕ್ಟರ್ ಅಂತ ಹೇಳಿದ ತಕ್ಷಣ 10 and above ವರ್ಕರ್ಸ್ ಇರುವಂಥ ಎಸ್ಟಾಬ್ಲಿಷ್ಮೆಂಟು. 10 and above ಇರೋ ವರ್ಕರ್ಸ್ ಇರುವಂಥ ಎಸ್ಟಾಬ್ಲಿಷ್ಮೆಂಟಲ್ಲಿ ಏನಾದರೂ ಮಹಿಳೆಯರ ಮೇಲೆ ಕೆಲಸ ಸ್ಥಳದಲ್ಲಿ ದೌರ್ಜನ್ಯ ಆದರೆ, ಲೈಂಗಿಕ ದೌರ್ಜನ್ಯ ಆದರೆ, ನೀವು ಅಲ್ಲಿಯೇ ಇರುವಂತಹ ಆಂತರಿಕ ಸಮಿತಿಗೆ ದೂರು ಕೊಡ್ಬೋದು. ಒಂದು ಪಕ್ಷ ನೀವು ಅಂಥ ಆರ್ಗನೈಸ್ ಸೆಕ್ಟ್ರಲ್ಲಿಲ್ಲ, ಅನ್ಆರ್ಗನೈಸ್ ಸೆಕ್ಟ್ರಲ್ಲಿದ್ದೀರಿ ಅಂತ ಹೇಳಿದ್ರೆ, 10 ಜನಕ್ಕಿಂತ ಕಡಿಮೆ ಇರುವಂಥ ಕಡೆ ಕೆಲಸ ಮಾಡ್ತಿದ್ರೆ, ಮೇಡಮ್ ಅವ್ರು ಹೇಳಿದಂತೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವಂತಹ ಲೋಕಲ್ ಸಮಿತಿಗೆ ನೀವು ದೂರನ್ನು ಕೊಡ್ಬೋದು. ದೂರು ಕೊಡೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಇನ್ನು ಆರ್ಗನೈಸ್ ಸೆಕ್ಟ್ರಲ್ಲಿ ಹೇಳಬೇಕು ಅಂದರೆ ಹೆರಿಗೆ ಭತ್ಯೆ ಕಾಯ್ದೆ ಇದೆ. ಹೆರಿಗೆ ಭತ್ಯೆ ಕಾಯ್ದೆ ಅಂತ ಹೇಳಿದ್ರೆ ಮಹಿಳಾ ಕಾರ್ಮಿಕರು ಗರ್ಭಿಣಿ ಆದಂಥ ಸಂದರ್ಭದಲ್ಲಿ 6 ತಿಂಗಳ ವೇತನ ಸಹಿತ ರಜೆ ಕೊಡುವಂಥ ಒಂದು ಸೌಲಭ್ಯ ಇದೆ. ಈ ರೀತಿ ಮಹಿಳೆಯರಿಗೆ ಹಲವಾರು ಕಾನೂನುಗಳಿದ್ದಾವೆ ಅಲ್ವಾ. ನಮ್ಮ ಭಾರತೀಯರು ಮಹಿಳೆಯರನ್ನು ಅತ್ಯಂತ ಪೂಜನೀಯ ಭಾವನದಿಂದ ಕಾಣ್ತೇವೆ. ನನ್ನ ಹೆಂಡತಿಯನ್ನು ಒಬ್ಬಳನ್ನು ಬಿಟ್ಟು ಉಳಿದವ್ರನ್ನೆಲ್ಲರನ್ನೂ ಸಹ ಸಹೋದರಿಯರ ರೀತಿಯಲ್ಲಿ ನಾವು ಕಾಣ್ತೇವೆ, ಅಥವಾ ತಾಯಿಯ ರೂಪದಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ನಿಮಗೆ ತುಂಬ ಗೌರವ ಇದೆ. ಆ ಕಾರಣದಿಂದ ನೀವು ಯಾರೋ ನಿಮ್ಮ ಕೆಲಸವನ್ನು, ನಾನು ಮಾಡ್ತಿರೋ ಕೆಲಸ ಕೀಳು ಅನ್ನೋ ಭಾವನೆಯಲ್ಲಿ ಖಂಡಿತ ನೀವು ಅಂದ್ಕೋಬೇಡಿ. ನಿಮ್ಮ ಕೆಲಸ ಅತ್ಯುತ್ತಮವಾದ ಕೆಲಸ. ನಾನು ಮೊದಲೇ ಹೇಳಿದೆ, ಸ್ವಚ್ಛತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಸ್ವಚ್ಛತೆ ಇಲ್ಲದೆ ಇದ್ದರೆ ಯಾವುದೂ ಸಹ ಇರೋದಿಲ್ಲ. ಅಂಥ ಒಂದು ಪುಣ್ಯದ ಕಾರ್ಯವನ್ನು ನೀವು ಮಾಡ್ತಾಯಿದ್ದೀರಿ. ಹಾಗಾಗಿ ನೀವು ಹೆಮ್ಮೆ ಪಡಬೇಕು, ಗೌರವ ಪಡಬೇಕು. ನೀವಿಲ್ಲದೆ ಇದ್ದರೆ ಎಷ್ಟೋ ಮನೆಯಲ್ಲಿ ಕಸನೇ ಹೊಡೆದಿರಲ್ಲ, ಹೇಳಬೇಕು ಅಂತ ಹೇಳಿದ್ರೆ. ಯಾಕೆಂದರೆ ಈಗಿನ ನಮ್ಮ ಮಾನಸ ಹೆಗಡೆ ಮೇಡಮ್ನವ್ರನ್ನ ನಾನು ಎಕ್ಸಾಂಪಲ್ ತಗೋಬೋದೇನೋ. ಈಗಿನ ಮಹಿಳೆಯರು ಹೇಗಪ್ಪ ಅಂತ ಹೇಳಿದ್ರೆ ಯಾವುದಕ್ಕೂ ಎದ್ದೇಳೋದಿಲ್ಲ. ಲೇಝಿ ಅಂದರೆ ಲೇಝಿ. ಬೇಜಾರು ಮಾಡ್ಕೊಂಬಿಡಿ, ಜನರಲ್ಲಿ ಹೇಳ್ತಿರೋದು. ತಿಂಡಿ ಬೇಕಾ ಝೊಮ್ಯಾಟೋಗೆ ಹೋಗು, ಬಟ್ಟೆ ಬೇಕಾ ಇನ್ನೊಂದು ಮೆಸ್ಸೋಗಿ ಹೋಗು, ಬರೀ ಆನ್ಲೈನು. ಇದೇ ಕೆಲಸದಲ್ಲಿ ಬರೀ ಬೆಡ್ ಮೇಲೆ ಮಲ್ಕೋ, ಮೊಬೈಲ್ ನೋಡು, ಇದೇ ಮಾಡ್ತಿದ್ದಾರೆ. ಅಂದರೆ ಅವರಿಗೆ ದುಡಿಮೆ ಇರ್ತದೆ, ಪಾಪ ಬೆಡ್ ಮೇಲೆ ಮಲ್ಕೊಂಡಿದ್ದು ದುಡಿಮೆ ಮಾಡ್ತಿರ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಮನೆ ಕೆಲಸಗಳು ಮಾಡಲಿಕ್ಕೆ ಅವರು ಮೈ ಬಗ್ಗಲ್ಲ ಅವರಿಗೆ. ಹಾಗಾಗಿ ನೀವು ಬೇಕೇ ಬೇಕು. ಗೊತ್ತಾಯ್ತಾ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಅಷ್ಟು ಲೇಝಿ ಆಗೋಗ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಹಾಗಾಗಿ ನಿಮಗೆ ಬೇಡಿಕೆ ತುಂಬ ಇದೆ, ಹೌದು ತಾನೇ? ನಾನೇ ನನ್ನ ಮನೆಯಲ್ಲೇ ಒಂದು ಜಸ್ಟ್ ಒಂದು ಇನ್ಸಿಡೆನ್ಸ್ ಹೇಳ್ತೀನಿ, ಅಂದರೆ ಉದಾಹರಣೆ ಹೇಳ್ತೀನಿ. ಅಂದರೆ ನಮ್ಮ ಈ ಸೌತ್ ಕೆನರಾದಲ್ಲಿ ಯಾರೂ ಲೋಕಲ್ ಜನಗಳು ಕೆಲಸ ಮಾಡ್ತಾಯಿಲ್ಲ. ನೀವೆಲ್ಲ ಇದ್ದೀರಾ ಏನೋ ನನಗೆ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ನಮ್ಮ ಮಾನಸ ಹೆಗಡೆಯವ್ರ ಊರಿಂದನೇ ಬಂದಿರೋದು ಎಲ್ಲ ಹೆಚ್ಚಿನ ಜನಗಳು, ಎಲ್ಲ ವಲಸೆ ಬಂದಿದ್ದೀರಿ, ಹೌದಾ? ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಇದ್ದೀರಿ ಅಂಥೇಳಿ. ನಾರ್ಮಲಿ ಹಾವೇರಿ, ಗದಗ, ಹುಬ್ಬಳ್ಳಿ, ಬೆಳಗಾಂ, ಬಿಜಾಪುರ ಈ ಕಡೆಯಿಂದ ಜನಗಳೇ ಬಂದು ಇಲ್ಲಿ ಕೆಲಸ ಮಾಡುವಂಥದ್ದು. ಈವನ್ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಇರ್ಬೋದು, ಮನೆ ಕೆಲಸ ಇರ್ಬೋದು, ಎಲ್ಲಿ ನೋಡಿದ್ರೂ ನೀವು ಹೊರ ಜಿಲ್ಲೆಯವರು ಬಂದು ಕೆಲಸ ಮಾಡ್ತಿದ್ದೀರಿ. ನಮ್ಮ ಮನೆಯಲ್ಲೂ ಸಹ ನನ್ನ ಹೆಂಡತಿ ಒಂದು ಹೊರ ಜಿಲ್ಲೆಯವರನ್ನು ಕೆಲಸಕ್ಕೆ ನೇಮಿಸ್ಕೊಂಡಿದ್ರು. ಈಗ ನಿಮಗೆಲ್ಲ ಗೊತ್ತಿದೆ, ಬಸ್ ಫ್ರೀ ಕೊಟ್ಟಿದ್ದಾರೆ ತಾನೇ. ಮೊದಲಾಗಿದ್ದರೆ 1000 ರೂಪಾಯಿ ಕೊಟ್ಕೊಂಡು ಹೋಗ್ಬೇಕಾಗಿತ್ತು. ಲಕ್ಷ್ಮೇಶ್ವರ ಆ ಕಡೆ ಎಲ್ಲ ರಾಯಬಾಗ ಎಲ್ಲ ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗ್ಬೇಕಂದ್ರೆ 600-700 ರೂಪಾಯಿ, ಆ ಕಡೆಯಿಂದ ಬರೋಕ್ಕೆ 700 ರೂಪಾಯಿ, 1500 ಹೋಗುತ್ತೆ ಅಂತ ನೀವು ಯಾರೂ ಊರಿಗೆ ಹೋಗ್ತಿರಲಿಲ್ಲ. ಹೋಗ್ತಿದ್ರಾ? ಅಯ್ಯೋ ಬಿಡಪ್ಪ ಅಷ್ಟೊಂದು ದುಡ್ಡು ಯಾಕೋ ಅಂತ ಸುಮ್ಮನೆ ಇರ್ತಿದ್ರಿ.
ಈಗೇನಾಗಿದೆ, ಫ್ರೀ ಬಸ್ಸು, ಭಾನುವಾರ ಶನಿವಾರ ರಾತ್ರಿ ಹತ್ತು, ಭಾನುವಾರ ಹೋಗು, 3 ದಿವಸ ಇರು, ಮದುವೆಗೆ ಹೋಗು, ಜಾತ್ರೆಗೆ ಹೋಗು, ಏನಕ್ಕಾದರೂ ಹೋಗು, ಎಲ್ಲ ಹೋಗು. ಈ ಸಮಸ್ಯೆ ಸೃಷ್ಟಿ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ನಮ್ಮ ಮನೇಲಿ ನೋಡಿದ್ರೆ ಪಾಪ ಅವಳು ನಮ್ಮ ಬೇರೆಯವ್ರ ರೀತಿ ಅವಳು ಸೋಂಬೇರಿ ಆಗೋಗ್ಬಿಟ್ಟಿದ್ದಾಳೆ. ಕಸ ಹೊಡಿಲಿಕ್ಕೂ ಆಗಲ್ಲ, ಬೇರೆ ಪಾತ್ರೆ ತೊಳಿಲಿಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವಳು ನಮ್ಮ ಮನೆಯವಳು ನೋಡಿದ್ರೆ 1 ತಿಂಗಳು ಬಂದಿಲ್ಲ. ನನ್ನ ಹೆಂಡ್ತಿಗೆ ಬೇಡ ಚಡಪಡಿಕೆ, ನನ್ನ ಮೇಲೆ ಜಗಳ, ಯಾಕೆ ಕೆಲಸ ಮಾಡಬೇಕಲ್ಲ ನನ್ನ ಮೇಲೆ ಜಗಳ. ಹಂಗೆ ಮಾಡಿ ಇನ್ನೊಬ್ಬರು ಅವ್ರಿಗಿಂತ ಹಿಂದೆ ಇದ್ದಂಥ ಇನ್ನೊಬ್ಬರು ಮನೆಗೆಲಸದವ್ರನ್ನ ಮಾತಾಡಿ, ನೋಡಮ್ಮ ನೀನು ಬಾ, ಇಂಥ ಲಕ್ಷ್ಮಿ ಅಂತ, ಅಂದರೆ ನಮ್ಮನೆ ಇವ್ರ ಹೆಸರು ಲಕ್ಷ್ಮಿ ಅಂತ, ಆ ಲಕ್ಷ್ಮಿ ಗೊತ್ತಿಲ್ಲ, ನೀನು ವಿದ್ಯಾ ಬಾರಮ್ಮ ಅಂತೇಳಿ ವಿದ್ಯೆನ ಕರ್ಕೊಂಡಿದ್ದಾಳೆ. ವಿದ್ಯಾ 1-2 ದಿವಸ ಮಾಡಿದ ಮೇಲೆ ಲಕ್ಷ್ಮಿ ಎಂಟ್ರಿ ಆಯಿತು. ಲಕ್ಷ್ಮಿಗೂ ವಿದ್ಯನ್ಗೂ ಫೈಟಿಂಗ್ ಶುರು ಆಯಿತು. ಇದು ನನ್ನ ಮನೆ, ಇದು ನನ್ನ ಮನೆ, ಬಿಡು ಅಂತೇಳಿ. ಆವಾಗ ನನ್ನ ಹೆಂಡ್ತಿ ಏನು ಮಾಡಿದ್ರು, ನೋಡಮ್ಮ ಇಬ್ಬರೂ ಜಗಳ ಮಾಡಬೇಡಿ, ನೀನೊಂದು ಕೆಲಸ ಮಾಡು, ನೀನೊಂದು ಕೆಲಸ ಮಾಡು, ನೀನು ಊರಿಗೆ ಹೋದಾಗ 2 ನೀನು ಮಾಡು, ನೀನು ಊರಿಗೆ ಹೋದಾಗ 2 ನೀನು ಮಾಡು ಅಂತೇಳಿ ಕನ್ಸಿಲೇಷನ್ ಮಾಡಿದ್ದೀವಿ. ಸಂಧಾನ ಈಗ ಮೇಡಮ್ ಹೇಳ್ತಿದ್ರಲ್ಲ ಲೇಬರ್ ಆಫೀಸ್ಗೆ ಹೋಗ್ಬೇಕು ಅಂತ, ನಮ್ಮ ಮನೆಯಲ್ಲೇ ಸಂಧಾನ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಿಮಗೆ ತುಂಬ ಒಳ್ಳೆಯ ಭವಿಷ್ಯಗಳು ಇದ್ದಾವೆ. ಮುಂದಿನ ದಿನಗಳಲ್ಲಿ ಕಾರ್ಮಿಕ ಇಲಾಖೆಯು ಸಹ ಹಲವಾರು ಯೋಜನೆಗಳನ್ನು, ಎಸ್ಪೆಷಲಿ ಗೃಹ ಕಾರ್ಮಿಕರಿಗೆ ಈಗ ಆಲ್ರೆಡಿ ಒಂದು ಡ್ರಾಫ್ಟ್ ಬಿಲ್ ಸಹ ಇದೆ. ದಿ ಕರ್ನಾಟಕ ಡೊಮೆಸ್ಟಿಕ್ ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ವೆಲ್ಫೇರ್ ಬಿಲ್ ಅಂತ ನಿಮ್ಗೆ ಗೊತ್ತಲ್ವಾ? ಹೋಟ್ಲಲ್ಲಿ ಕೊಡೋ ಬಿಲ್ಲಲ್ಲ, ನಮ್ಮ ಸದನದಲ್ಲಿ ವಿಧಾನಸಭೆಯಲ್ಲಿ ಮಂಡಿಸುವಂತಹ ಒಂದು ಅಧಿನಿಯಮವನ್ನು ನಾವು ಅದು ಪಾಸ್ ಆಗಬೇಕು. ಬಿಲ್ ಪಾಸಾಗಿ ಅದಕ್ಕೆ ನಮ್ಮ ರಾಷ್ಟ್ರಪತಿಗಳ ಅಂಕಿತ ಬಿದ್ದರೆ ಅದು ಆ್ಯಕ್ಟಾಗಿ ಹೊರಬರುತ್ತೆ. ಆ್ಯಕ್ಟಾಗಿ ಹೊರ ಬಂದ ನಂತರ ಮಾತ್ರ ನಾವು ಎಲ್ಲ ಸೌಲಭ್ಯಗಳನ್ನು ಅದರ ಅಡಿಯಲ್ಲಿ ಕೊಡಲಿಕ್ಕಾಗುತ್ತೆ. 50,000 ರೂಪಾಯಿಗಳವರೆಗೆ ದಂಡವನ್ನು ಮಾಲೀಕರಿಗೆ ವಿಧಿಸುವಂಥ ಅದರಲ್ಲಿ ಕಾನೂನಲ್ಲಿ ತರ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬ ಡೊಮೆಸ್ಟಿಕ್ ವರ್ಕರು ಸಹ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈಗ ನಮಗೆ ಗೊತ್ತೇ ಇಲ್ಲ, ನಮ್ಗೆ ಸಂಸದವ್ರು ಬಿಟ್ಟರೆ ಇನ್ಯಾರು ಗೊತ್ತೇ ಇಲ್ಲ. ಹೇಳಬೇಕು ಅಂದರೆ ಡೊಮೆಸ್ಟಿಕ್ ವರ್ಕರ್ ಅಂತ ಅಂದ ತಕ್ಷಣ ಸಂಸದವ್ರು ನೆನಪಾಗುತ್ತೆ. ನೀವು ಸಬಲೀಕರಣ ಆಗಬೇಕು ಅಂದರೆ ನನಗೆ ಗೊತ್ತಾಗಬೇಕು. ಈಗ ಪ್ರತಿಯೊಬ್ಬರು ಇವರು ಗೊತ್ತಾಗಬೇಕು, ಅವರು ಗೊತ್ತಾಗಬೇಕು, ನೀವೆಲ್ಲ ನನಗೆ ಗೊತ್ತಾಗಬೇಕು. ನೀವು ಸಬಲೀಕರಣ ಆಗೇ ಇಲ್ಲ, ಸಂಸದವ್ರು ಒಬ್ಬರೇ ಇದ್ದಾರೆ. ಈಗ ಮೊನ್ನೆನೂ ಸಹ ನಾವು ಸಂಸದವ್ರಿಗೆ ಮಾತ್ರ ಕೊಡೋದು. ಹಾಗೆ ನೀವೆಲ್ಲರೂ ಸಹ ಮುಂದೆ ಬರಬೇಕು, ಹಿಂದೆ ಉಳಿಯಬಾರದು. ಸಂಸದವ್ರ ಥರ ನೀವು ಸಹ ಡಾಕ್ಟ್ರೇಟ್ ತಗೊಳ್ಳಬಹುದು, ತಗೊಳ್ಬಾರ್ದು ಅಂತ ಏನಿಲ್ಲ. ನಿಮ್ಮ ಕೆಲಸದಲ್ಲೇ ಸಹ ನೀವು ರಿಸರ್ಚ್ ಮಾಡಿ ಥೀಸಿಸ್ ಬರೀಬೋದು. ಯಾರಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ನು ಕಲ್ತು ನಂತರ ಡಾಕ್ಟ್ರೇಟ್ ತಗೊಳ್ಳೋದು ಆನರರಿಯಮ್ ಡಾಕ್ಟ್ರೇಟು ಕೊಡ್ತಾರೆ, ಅಥವಾ ಸ್ಟಡಿ ಮಾಡಿ ಡಾಕ್ಟ್ರೇಟು ಸಹ ತಗೊಳ್ಬೋದು. ಯಾರಾದರೂ ವಿದ್ಯಾವಂತರಿದ್ದರೆ ನಿಮ್ಮ ಇದೇ ಫೀಲ್ಡ್ನಲ್ಲಿ ಹೊಸ ಸ್ಕಿಲ್ ಏನೇನೆಲ್ಲ ನಿಮಗೆ ಸಂಕಷ್ಟಗಳಿದ್ದಾವೆ, ಯಾವ ರೀತಿ ಬಗೆಹರಿಸ್ಬೋದು, ಆ ರೀತಿ ಒಂದು ಥೀಸಿಸನ್ನು ಬರೀರಿ. ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಬರೀರಿ, ನಮ್ಮ ಸಂಸದ್ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಬರೀರಿ. ನನ್ನ ಪ್ರಕಾರ ತುಂಬ ಯಂಗ್ಸ್ಟರ್ಸ್ಗಳು ಇದ್ದೀರಿ ಇಲ್ವಾ? ಸುಮಾರು ಜನ ಇದ್ದೀರಿ. ಅಲ್ಲ, ಸುಮಾರು ಜನ ಇದ್ದೀರಿ, ಹೌದಲ್ವಾ? ಯಂಗ್ಸ್ಟರ್ಸ್ಗಳು ಮಾಡ್ಬೋದು ನೀವು. ಹಾಗಾಗಿ ಆವಾಗ ನಿಮಗೆ ಎಂಪವರ್ಮೆಂಟ್ ಬರೋದು. ಸುಮ್ಮನೆ ಕೂತ್ಕೊಂಡು ಇಲ್ಲಿ ಮುಂದ್ಗಡೆ ಕೂತ್ಕೊಂಡು ನಮ್ಮ ಮಾತು ಕೇಳಿದರೆ ಎಂಪವರ್ ಆಗಲ್ಲ. ನಿಮಗೆ ಎಲ್ಲ ರೀತಿಯಲ್ಲೂ ಸ್ಕಿಲ್ ಬರಬೇಕು. ಆ ಸ್ಕಿಲ್ ಬಂದರೆ ಯು ಆರ್ ಎಂಪವರ್ಡ್, ಅಂದರೆ ನೀವು ಸಬಲೀಕರಣ ಆಗಿದ್ದೀರಿ, ಅಂದರೆ ಶಕ್ತಿಯುತವಾಗಿದ್ದೀರಿ. ಶಕ್ತಿ ಅಂತ ಹೇಳಿದ ತಕ್ಷಣ ಪ್ರೋಟೀನ್ ಕುಡಿದು ಶಕ್ತಿ ಬರೆಸ್ಕೊಳ್ಳೋದಲ್ಲ. ಶಕ್ತಿ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ಸಮಾಜವನ್ನು ಎದುರಿಸುವಂತಹ ತಾಳ್ಮೆ, ತಾಕತ್ತು ಎಲ್ಲ ಬರಬೇಕು. ಆ ಕಾರಣಕ್ಕಾಗಿ ಈ ದಿನ ಅಂತಾರಾಷ್ಟ್ರೀಯ ಗೃಹ ಕಾರ್ಮಿಕರ ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಣೆ ಮಾಡ್ತಿದ್ದೀರಿ. ಗೃಹ ಕಾರ್ಮಿಕರು ಅಂತ ಹೇಳಿದ್ರೆ ಪುರುಷರು ಮಹಿಳೆಯರು ಇಬ್ಬರೂ ಬರ್ತಾರೆ. ಎಲ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ. ಅವಕಾಶಕ್ಕಾಗಿ ಎಲ್ರಿಗೂ ಸಹ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮನವಿ ಬಗ್ಗೆ ಹೇಳಲಿಲ್ಲ, ದಯಮಾಡಿ 1-2 ನಿಮಿಷ ಮನವಿ ಬಗ್ಗೆ ಹೇಳಲಿಲ್ಲ. ಮನವಿಯನ್ನು ನೀವು ಕೊಟ್ಟಿದ್ದೀರಿ. ಈ ಮನವಿಯನ್ನು ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಕಾರ್ಮಿಕ ಇಲಾಖೆಯ ಆಯುಕ್ತರ ಮುಖಾಂತರ ಅಥವಾ ನಮ್ಮ ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿಯ ಜಂಟಿ ಕಾರ್ಯದರ್ಶಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಕಳಿಸ್ಕೊಡುವಂಥ ಕೆಲಸವನ್ನು ಖಂಡಿತ ಮಾಡ್ತೀನಿ ಅಂತ ಹೇಳ್ತೇನೆ. ನಮಸ್ಕಾರ.